ಸಲೀಂ ಅಹಮದ್ ಅವರು ಮತ್ತು ರಿಜ್ವಾನ್ ಅರ್ಷದ್ ಅವರು ಯಾವುದೋ ಒಂದು ಟಿ ವಿ ಚಾನಲಲ್ಲಿ ಮಾತಾಡ್ತಾ ಇದ್ದದ್ದು ಕೇಳಿದೆ. ಕ್ಲಾರಿಟಿ ಇಲ್ಲದೆ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ರೇನೋ ಅಂತ ಅನಿಸ್ತಾ ಇತ್ತು ನನಗೆ. ಸಾದಿಕ್ ಅವ್ರನ್ನ ನೀವು ವಾಪಸ್ ತೆಗ್ಸಕ್ಕೆ ಹೋದ್ರಿ, ಅಲ್ಲಿಂದ ಎಡವಿ ಬಿದ್ದರೆ ಜಬ್ಬಾರ್ ಮನೆ ಇದೆ. ಭಾಷಣಗಳಲ್ಲಿ ಹೇಳಿದ್ದೀನಿ, ಜಬ್ಬಾರ್ ಅವರು ಅದನ್ನು ಕ್ಲಿಯರ್ ಮಾಡಿದ್ದಾರೆ. ನನಗೆ ಕೊಡಬೇಡಿ, ನಾನು ಬಿಟ್ಟು ಬೇರೆ ಯಾರಿಗಾದ್ರೂ ಕೊಡಿ, ಯಾರ ಮೈನಾರಿಟಿ ಕೊಡಿ, ಲಿಂಗಾಯತರಿಗೆ ಕೊಡಿ, ಕುರುಬರಿಗೆ ಕೊಡಿ, ದಲಿತರಿಗೆ ಕೊಡಿ ಅಂತ ಹೇಳಿದರು. ನೀವು ಅದನ್ನು ಗಮನಿಸಿಲ್ಲ, ಸ್ವಲ್ಪ ರಾಂಗ್ ಇಂಟರ್ಪ್ರಿಟೇಷನ್ ಮಾಡಬೇಡಿ ಜನಕ್ಕೆ. ಬಿಟ್ಟುಬಿಡ್ರಿ. ಜಬ್ಬಾರ್ 3 ಸರಿ MLC ಆಗಿದ್ದಾರೆ. ಒಬ್ಬ ಹುಡುಗನ ಕೊಡ್ರಿ, ಯಾರಾದರೂ ಒಬ್ಬನಿಗೆ. ನೀವೇ ಇನ್ನೊಬ್ಬರನ್ನ ಸೃಷ್ಟಿ ಮಾಡಿ ನಿಲ್ಲಿಸ್ಬೋದಿತ್ತಲ್ಲ, ನಾವು ಬೇಡ ಅಂದಿದ್ವಿ ಯಾರಾದರೂ. ಒಂದು ಮನೆತನವನ್ನು ಕನ್ವಿನ್ಸ್ ಮಾಡಿದೆ ನೀವೊಂದು ಸೀಟಿಗೆ, ಒಂದು ಕಮ್ಯುನಿಟಿಯನ್ನು ಕನ್ವಿನ್ಸ್ ಮಾಡಿ ಸೀಟ್ ಕೊಡ್ತೀರಿ ಅಂತಂದರೆ ನೀವು ಸರ್ ರಾಂಗ್ ಅಲ್ವಾ ಅದು? ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಮೈನಾರಿಟಿ ಕೊಡಿ, ಮೈನಾರಿಟಿ ಇಲ್ಲ ಅಂತಂದ್ರೆ ಅಹಿಂದ ಕೊಡಿ, ಇಲ್ಲ ಲಿಂಗಾಯತರು ಕೊಡಿ ಅಂತ ಯಾಕೆ ಹೇಳಿದರು ಅಂದರೆ ಅದು ಜನಗಳ ಭಾವನೆ ಆಗಿತ್ತು. ಆ ಭಾವನೆಯನ್ನು ಹೇಳಿದ್ರು, ಅದನ್ನು ಅರ್ಥ ಮಾಡ್ಕೊಳ್ಳೋದ್ರೆ ನೀವು ಫೇಲ್ ಆದ್ರಿ. ಈ ಥರ ಸ್ಟೇಟ್ಮೆಂಟ್ ಕೊಟ್ಟರೆ ಇದು ಪ್ರಚಾರ ಅಲ್ಲ, ಇದು ಅಪಪ್ರಚಾರದ ಮುನ್ನುಡಿ. ಇದು ಏನು ಒಂದು ಸೀಟ್ ಕಳ್ಕೊಂಡ್ಬಿಟ್ಟಿದ್ರೆ ಏನು ಸರ್ಕಾರ ಹೋಗ್ಬಿಡ್ತಿತ್ತು ನಮ್ಮದು? ಇದು ಯಾರಿಗೆ ಅನುಕೂಲ ಆಗುತ್ತೆ ಈ ಥರ ಮಾಡಿದ್ರು? 28ರ ಎಲೆಕ್ಷನ್ನು ಇದು BJP ಅವರಿಗೆ ಆಹಾರ ಆಗುತ್ತೆ. ಇವತ್ತು SDPI ಬಂದುಬಿಟ್ಟಿದ್ದಾರೆ. SDPI ಯಾರು ಫಂಡ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ನಿನ್ನೆ. ಮುಸ್ಲಿಂ ಕ್ಯಾಂಡಿಡೇಟ್ಗಳಿಗೆ ಏನಾದರೂ ಫಂಡಿಂಗ್ ಆಗಿದ್ದರೆ ಕರ್ನಾಟಕದಲ್ಲಿರ್ತಕ್ಕಂಥ ಬಡವ ಮೈನಾರಿಟಿ ಮೂಲೆಯಿಂದ ಅವ್ರಿಗೆ ದುಡ್ಡು ಕೊಟ್ಟಿದ್ದಾನೆ. ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಯಲ್ಲಿ ಬೈ ಎಲೆಕ್ಷನ್ ನಿಂತಾಗ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜನ, ಕುರುಬರು, ಬಡವರು 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ ಕುರಿಗಳನ್ನು ಮಾರಿ ದುಡ್ಡು ತಂದು ಕೊಟ್ಟರು. ಹೇಗಾವತ್ತು ಅವ್ರಿಗೆ ಇಲ್ಲಿ ಯಾಕೆ ದುಡ್ಡು ಕೊಟ್ಟರು ಅಂತ ಕೇಳಬೇಕು ನೀವು. ಎಲ್ಲ ಜನಗಳ ಕಣ್ಣಿಗೆ ಇವತ್ತು ವಿಲನೇ ಕಾಣ್ತಾ ಇದ್ದೀರಾ. ಜಮೀರ್ ಅವ್ರನ್ನ ಕೈಕಾಲು ಬಿದ್ದು ಕರ್ಕೊಂಬಂದ್ರಿ. ಜಸ್ಟ್ 2 ತಾಸು ಬಂದೋಗಿದ್ದು ಜಮೀರ್ ಅಹಮದ್ ಖಾನ್ ಅವರು. ನೀವು ಕಳೆದೇ ಹೋಗ್ಬಿಟ್ರಿ. ಜನ ಜಮೀರ್ 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 ಅಂತ ಕೂಗ್ತಾ ಇದ್ರು. ನಿಮ್ಮನ್ನು ಕೂಗಬಾರ್ದು ಅಂತ ನಾನು ಹೇಳಲ್ಲ, ಮತ್ತು ಕೂಗಲಿ ಅಂತ ನಾನು ಬಯಸಲ್ಲ. ಅಂದರೆ ಇವತ್ತು ನಿಮ್ಮಲ್ಲಿ ಅವರು ನಿಮ್ಮ ಕಮ್ಯುನಿಟಿಯಲ್ಲಿ ಮಾಸ್ ಲೀಡರಾಗಿ ಡೆವಲಪ್ ಆಗಿಬಿಟ್ಟಿದ್ದಾರೆ. ನನ್ನ ಕನಸಿದೆ, ಕರ್ನಾಟಕದಲ್ಲಿ ಒಬ್ಬ ದಲಿತರು, ಒಬ್ಬ ಮೈನಾರಿಟೀಸ್ ಮುಖ್ಯಮಂತ್ರಿ ಆಗಬೇಕು. ಆ ದಿಕ್ಕಿನೆಲ್ಲ ಹೋರಾಟ ಮಾಡಬೇಕಂತ ಯೋಚನೆ ಮಾಡ್ತಕ್ಕಂಥವ್ರು ನಾವು. ನಮ್ಮಂತರೇ ನಿರಾಶೆ ಮಾಡ್ತೀರಿ ನೀವು ಗುರುತಿಸ್ಬೇಕು. ನೀವು ನಾಳೆ ಏನೋ ನೀವು ಮಂತ್ರಿ ಆಗ್ರಿಯಪ್ಪ, ನನ್ನ ಸಮಸ್ಯೆ ಇಲ್ಲ. ಇದರಿಂದ ನಿಮ್ಗೆ ಏನಾರು ಮಂತ್ರಿ ಸ್ಥಾನ ಸಿಗೋದಾದ್ರೆ ಖಂಡಿತ ಐ ಆಮ್ ವೆಲ್ಕಮ್ ಆಗಿ, ನಮ್ದು ಏನು ತೊಂದರೆ ಇಲ್ಲ. ಆದರೆ ಕಮ್ಯುನಿಟಿಯನ್ನು ಬಲಿ ಕೊಟ್ಟು ಮಂತ್ರಿ ಆಗ್ತಕ್ಕಂಥ ಕೆಲಸ ಮಾಡಬೇಡಿ. ನಮಸ್ಕಾರ, ನಾನು ಸುಭಾಷ್ ಚಂದ್ರ ಅಂತ. ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ. ಅದಕ್ಕಿಂತ ಹೆಚ್ಚಿಗೆ ನಾನು ಪೊಲಿಟಿಕಲ್ ಅನಾಲಿಸಿಸ್ ಮಾಡ್ತಾ ಇರ್ತೀನಿ. ರಾಜಕೀಯ ವಿಶ್ಲೇಷಣೆಗಳನ್ನು, ಸಂದರ್ಭಗಳನ್ನು ನೋಡಿಕೊಂಡು ಮಾತಾಡ್ತಾ ಇರ್ತೀನಿ. ಸೊ ಹಾಗಾಗಿ ಈ 1-2 ವಿಷಯಗಳನ್ನು ನಿಮ್ಮೆದುರಿಗೆ ಹಂಚಿಕೊಳ್ಳೋಣ ಅಂತಕ್ಕಂಥ ಕಾರಣದಿಂದ ಇವತ್ತು ನಾನು ಅನಿವಾರ್ಯವಾಗಿ ಮಾತಾಡಬೇಕಾದಂಥ ಸಂದರ್ಭ ಬಂದಿದ್ದರಿಂದ ಮಾತಾಡೋಕ್ಕೆ ಬಂದಿದ್ದೀನಿ. ನಿನ್ನೆ ನಾನೊಂದು ಪತ್ರಿಕಾಗೋಷ್ಠಿಯನ್ನು ನೋಡಿದೆ. ಮಾನ್ಯ ನನ್ನ ಆತ್ಮೀಯರಾದಂಥ ಸಲೀಂ ಅಹಮದ್ ಅವರು ಮತ್ತು ರಿಜ್ವಾನ್ ಅರ್ಷದ್ ಅವರು ಪತ್ರಿಕಾಗೋಷ್ಠಿಯನ್ನು ಮತ್ತು ಯಾವುದೋ ಒಂದು TV ಚಾನಲಲ್ಲಿ ಮಾತಾಡ್ತಾ ಇದ್ದನ್ನು ಕೇಳಿದೆ. ನನಗೆ ಒಂದು ಆಶ್ಚರ್ಯ ಆಗ್ತಾಯಿತ್ತು. ಆ ಇಬ್ಬರು ಗೆಳೆಯರು ನನಗೆ ಒಳ್ಳೆಯ ಸ್ನೇಹಿತರು, ಆತ್ಮೀಯ ಸ್ನೇಹಿತರು, ಭಾಳ ವರ್ಷಗಳಿಂದಲೂ ಸ್ನೇಹಿತರು. ಒಬ್ಬರು MLC ಇದ್ದಾರೆ, ಒಬ್ಬರು MLA ಇದ್ದಾರೆ. ಆದರೆ ಅವರು ನಿನ್ನೆ ಅಷ್ಟು ಅನುಭವ ಇದ್ದಂಥ ರಾಜಕಾರಣದಲ್ಲಿ ಮತ್ತು ಹೊರದಿಂದನೂ ಬಂದಿರತಕ್ಕಂಥವ್ರು ಸಲೀಂ ಅಹಮದ್ ಅವರು ಕ್ಲಾರಿಟಿ ಇಲ್ಲದೆ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ರೇನೋ ಅಂತ ಅನಿಸ್ತಾ ಇತ್ತು ನನಗೆ. ರಿಗಾರ್ಡಿಂಗ್ ದಿಸ್ ದಾವಣಗೆರೆ ಸೌತ್ ಎಲೆಕ್ಷನ್ ಸಲುವಾಗಿ. ದಾವಣಗೆರೆ ಸೌತ್ ಎಲೆಕ್ಷನ್ ನಿನಗೆ ಮೊನ್ನೆ ಮುಗಿದಿದೆ, 48 ಗಂಟೆ ಆಗಿಲ್ಲ. 24 ಗಂಟೆ ಒಳಗೆ ಅವ್ರು ರಿಯಾಕ್ಷನ್ಸ್ ಮಾಡ್ತಾಯಿದ್ರು. ನಾನು ಅದೇ ಊರಿನವನು, ನಾನು ಅದೇ ಊರಲ್ಲಿ ಹುಟ್ಟಿ ಬೆಳೆದಿದ್ದೀನಿ. ನನಗೆ ದಾವಣಗೆರೆ ರಾಜಕಾರಣ ಇವರೆಲ್ಲರಿಗಿಂತೂ ಚೆನ್ನಾಗಿ ಗೊತ್ತು. ಇನ್ನೂ ರಿಸಲ್ಟೇ ಬಂದಿಲ್ಲ. ನಾವೆಲ್ಲ ಹಿನ್ನಡೆ ಆಗಿದ್ದೀವೇನೋ ಅಂತಕ್ಕಂಥ ಅನುಮಾನದಿಂದ ಅವ್ರು ಮಾತಾಡ್ತಾಯಿದ್ದರು. ಅದಕ್ಕೆ ಕಾರಣಗಳನ್ನು ವಿಶ್ಲೇಷಣೆ ಮಾಡ್ತಾಯಿದ್ರು. ಯಾರೋ ಯಾರಿಗೆ ಫಂಡ್ ಮಾಡಿಬಿಟ್ಟಿದ್ದಾರೆ, ಇಲ್ಲಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕೆಲವು ಪ್ರಮುಖ ಮುಸ್ಲಿಂ ಮುಖಂಡರು ಸೋಲಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅಲ್ಲಿ ಈ ಥರ ಷಡ್ಯಂತ್ರಗಳನ್ನು ಮಾಡಿದ್ದಾರೆ ಅಂತಕ್ಕಂಥ ಪದವನ್ನು ಉಪಯೋಗಿಸಿದ್ರು ಅವರು. ಯಾರು ಷಡ್ಯಂತ್ರ ಮಾಡಿದ್ರೆ ನನಗೆ ಅರ್ಥ ಇಲ್ಲ. ಷಡ್ಯಂತ್ರದ ಅರ್ಥ ನಾನು ಕನ್ನಡ ಐ ವೆರಿ ಡೀಪ್ ಇನ್ ಕನ್ನಡ. ನಾನು ಕನ್ನಡದಲ್ಲಿ ಭಾಳಷ್ಟು ಅಧ್ಯಯನ ಮಾಡ್ತೀನಿ. ಷಡ್ಯಂತ್ರ ಯಾರು ವಿರುದ್ಧ ಮಾಡಿದರು ಅಂತಕ್ಕಂಥದ್ದನ್ನ ಅವ್ರು ಸ್ಪಷ್ಟನೆ ಮಾಡೋಕ್ಕಾಗಿಲ್ಲ ಅವರು. ನಾನು ಅವ್ರ ಇಂಟರ್ವ್ಯೂ ನೋಡ್ತಾ ಇದ್ದೆ ಮೊನ್ನೆ, ಆತ್ಮೀಯರಂಥ ಸಲೀಂ ಅಹಮದ್ ಅವರು ಯಾವುದೋ ಒಂದು ಚಾನಲಲ್ಲಿ ಕೂತು ಷಡ್ಯಂತ್ರ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಲಿಕ್ಕೆ ಪ್ರಯತ್ನ ಮಾಡಿದರು ಅಂತ. ನನ್ನ ದೃಷ್ಟಿಕೋನದಲ್ಲಿ ನಾನು ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತೀನಿ. ಕಾಂಗ್ರೆಸ್ಸು ಚುನಾವಣೆಗಿಂತ ಮುಂಚೆನೇ ಸೋತಿತ್ತು. ನೀವು ಯಾವಾಗ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ರಿ ಅಲ್ಲೇ ನಿಮ್ಮ ಫೇಲಿಯರ್ ಅಂತ ನಾನು ಸುಮಾರು ಇಂಟರ್ವ್ಯೂಗಳಲ್ಲಿ ಹೇಳಿದೆ. ನಾನು ಪ್ರತಿ ಸಂದರ್ಭದಲ್ಲಿ ನಾನು ಎಚ್ಚರಿಸ್ತಾ ಇದ್ದೆ, ಅಷ್ಟೇ ಸಾಧ್ಯ, ಅಷ್ಟು ತಾನೇ ನಾನು ಮಾಡೋಕ್ಕೆ ಸಾಧ್ಯ, ಇನ್ನೇನು ಮಾಡೋಕ್ಕೆ ಸಾಧ್ಯ ನಾನು. ಇಲ್ಲ, ನೀವು ಒಂದು ಮೈನಾರಿಟಿ ಹೈಯೆಸ್ಟು ರೆಪ್ರೆಸೆಂಟೇಷನ್ ಇರ್ತಕ್ಕಂಥ ಕ್ಷೇತ್ರ ಮೈನಾರಿಟಿ ಕೊಡಿ ಅನ್ನು. ಮೊನ್ನೆ ನೀವು ಈ ಚುನಾವಣೆ ಪ್ರಕ್ರಿಯೆ ಗಮನಿಸಿರ್ಬೋದು. ಮೊನ್ನೆ ಸಲೀಂ ಅಹಮದ್ ಮತ್ತು ರಿಜ್ವಾನ್ ಸಾಹೇಬ್ರೆ,
ಯಾರೇ ಆಗಲಿ ಇಡೀ ಕರ್ನಾಟಕ ರಾಜ್ಯದ ನಾಟ್ ಓನ್ಲಿ ಮೈನಾರಿಟೀಸ್ ಎಷ್ಟು ಜನ ಇಂಟ್ರ್ಯೂ ಕೊಟ್ಟಿದ್ದಾರೆ. ದಿನೇಶ್ ಅಮೀನ್ಮಟ್ಟು ಇರ್ಬೋದು, ಭಾಳ ಜನ. ನಾರಾಯಣ್ ಅಂತವ್ರು ಪ್ರಜಾವಾಣಿಯಲ್ಲಿ ಆರ್ಟಿಕಲ್ ಬರೆದ್ರು. ಅದು ನಿಮಗೆ ಒಂದು ಕನ್ನಡಿ, ಅದು ದಿಕ್ಸೂಚಿ, ನೀವು ಅದನ್ನು ಗಮನಿಸಬೇಕು. ನನ್ನ ಅಭಿಪ್ರಾಯ ಅಲ್ಲ, ಅದು ಇಡೀ ರಾಜ್ಯದ ಜನಗಳ ಅಭಿಪ್ರಾಯ ಆಗಿತ್ತು. ಮೈನಾರಿಟಿಗೆ ಟಿಕೆಟ್ ಕೊಟ್ಟು ನೀವು ಅಲ್ಲಿ ಗೆಲ್ಲಿಸ್ಬೇಕಾದಂಥ ಒಂದು ಕರ್ತವ್ಯ ಒಂದು ಪಕ್ಷದ ಮೇಲಿತ್ತು. ನೀವು ಅವ್ರು ಯಾರನ್ನ ಹಾಕಿರೋ ಅಂತ ತಗ್ಸಕ್ಕೆ ಬರ್ತೀರಾ? ಎಲೆಕ್ಷನ್ 15 ದಿವಸ ನೀವೇ ಮಾಡ್ತೀರಾ? ಯಾಕೆ ನಿಮಗೆ ಆ ಶಕ್ತಿ ಇದ್ದಿಲ್ವಾ? ನೀವು 15 ದಿವಸ ಎಲೆಕ್ಷನ್ ಮಾಡಿದ್ರಲ್ಲ, ಗೆಲ್ಸೋ ಶಕ್ತಿ ನಿಮಗಿದ್ದಿಲ್ವಾ? ಸಲೀಮ್ ಅಹಮ್ಮದ್ ಇದು ಯಾರು ಇವರು ಬಿಟ್ಬಿಡಿಯಪ್ಪ, ಜಮೀರ್ ಅಹಮ್ಮದ್ ನಜೀರ್ ಅವರು ಬಿಟ್ಟುಬಿಡಿ. ಮುಖ್ಯಮಂತ್ರಿಗಳು ಅವರಿಗೆ ಕೆಲಸ ಕೊಟ್ಟಿದ್ದರು, ಅವ್ರು ಬರಲಿಲ್ಲ ಅಂತ ನೀವೇನೋ ಹೇಳ್ತಾಯಿದ್ರಿ. ಓಕೆ ಬಿಡಿ, ಅವ್ರು ಬರಲಿಲ್ಲ ಅಂದರೆ ಬೇಡ. ನಿಮಗೆ ಶಕ್ತಿ ಏನಾಗಿತ್ತು ರೀ? 15 ದಿವಸ ದಾವಣಗೆರೆಯಲ್ಲೇ ಕೂತಿದ್ರಲ್ಲಪ್ಪ ಎಲ್ಲರೂ ನೀವು. ಯಾಕೆ ನೀವು ಮೈನಾರಿಟೀಸನ್ನು ನೀವು ರೀಚ್ ಹಾಕೋಕ್ಕಾಗಲಿಲ್ಲ? ನೀವು ದೊಡ್ಡ ಲೀಡ್ರುಗಳಲ್ಲ, ಈಗ ಈ ಜನ್ರೇಷನ್ನಿನ ಲೀಡ್ರುಗಳಲ್ಲ ನೀವು. ಮೈನಾರಿಟಿ ಮನವೊಲಿಸೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಲೀಡರ್ಶಿಪ್ ಫೇಲ್ ಆಗಿರ್ಬೋದಾ ಅಂತ ನೀವು ವಿಶ್ಲೇಷಣೆ ಮಾಡ್ಕೊಳ್ಳಿ. ಜಮೀರ್ ಸಾಹೇಬ್ರಿಗೆ ಮಲ್ಲಿಕಾರ್ಜುನ್ ಬೈದರು, ಅದಕ್ಕೆ ಅವ್ರು ಬರಲಿಲ್ಲ. ಆಮೇಲೆ ಬಂದರು, ಪತ್ರಿಕಾಗೋಷ್ಠಿ ಮಾಡಿ ಹೋದರು. ಜಮೀರ್ ಅವ್ರನ್ನ ಕೈಕಾಲು ಬಿದ್ದು ಕರ್ಕೊಂಬಂದ್ರಿ. ಯಾಕೆ ಅಷ್ಟು ವೀಕ್ ಆಗ್ಬಿಟ್ಟಿದ್ದೀರಾ ನೀವು? ಜಮೀರ್ ಅಹಮ್ಮದ್ ಅಷ್ಟು ಅನಿವಾರ್ಯ ಆಗಿಬಿಡುತ್ತಾ ನಿಮಗೆ? ಜಮೀರ್ ಅಹಮ್ಮದ್ ಅವರು ಅಷ್ಟು ಅನಿವಾರ್ಯತೆ ಇದ್ದರೆ ನೀವು ಹ್ಯಾವ್ ಟು ಒಬಲೈಸ್ ಇಸ್ ಸ್ಟೇಟ್ಮೆಂಟ್ಸ್ ಅಲ್ಲ, ಅವರ ಹೇಳಿಕೆಗಳನ್ನು ನೀವು ತಗೋಬೇಕಲ್ಲ. ಅಲ್ಲಿ ಇನ್ನೂ ತಾವು ಅಬ್ದುಲ್ ಜಬ್ಬಾರ್ಗೆ ಒಬ್ಬರಿಗೆ ಹೇಳಿದರು, ಅಬ್ದುಲ್ ಜಬ್ಬಾರ್ ಬಿಟ್ಟು ಬೇರೆ ಹೆಸರು ಹೇಳಿಲ್ಲ ಅಂತ. ಯಾರು ಹೇಳ್ಬೇಕಿತ್ತು? ನಾನು ಸುಮಾರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೀನಿ, ಭಾಷಣಗಳಲ್ಲಿ ಹೇಳಿದ್ದೀನಿ. ಜಬ್ಬಾರ್ ಅವರು ಅದನ್ನು ಕ್ಲಿಯರ್ ಮಾಡಿದ್ದಾರೆ, ನನಗೆ ಕೊಡಬೇಡಿ, ನಾನು ಬಿಟ್ಟು ಬೇರೆ ಯಾರಿಗಾದರೂ ಕೊಡಿ, ಯಾರ ಮೈನಾರಿಟಿ ಕೊಡಿ, ಲಿಂಗಾಯತರಿಗೆ ಕೊಡಿ, ಕುರುಬರಿಗೆ ಕೊಡಿ, ದಲಿತರಿಗೆ ಕೊಡಿ ಅಂತ ಹೇಳಿದರು. ನೀವು ಅದನ್ನು ಗಮನಿಸಿಲ್ಲ. ಸುಮ್ಮನೆ ರಾಂಗ್ ಇಂಟರ್ಪ್ರಿಟೇಷನ್ ಮಾಡಬೇಡಿ ಜನಕ್ಕೆ. ಇವಾಗ ಇವಾಗ ರಾಂಗ್ ಇಂಟರ್ಪ್ರಿಟೇಷನ್, ನೀವು ನೆರೇಷನ್ನ ರಾಂಗ್ ಮಾಡ್ತಾಯಿದ್ದೀರಾ. ಯಾರಿಗೆ ಬೇಕಾದ್ರೂ ಕೊಡಿ ಅಂತ ಹೇಳಿದ್ವಿ. ಮಲ್ಲಿಕಾರ್ಜುನ್ ಮಗನಿಗೆ ಬಿಟ್ಟು ನೀವು ಯಾರಿಗಾರು ಕೊಡಿ ಅಂತ ನಮ್ಮ ಸ್ಪಷ್ಟವಾದಂಥ ನಿಲುವನ್ನು ನಾವು ನೀವು ಹೇಳಿದ್ವಲ್ಲ, ಅದನ್ನು ಮಾಡಬೇಕಲ್ಲ ನೀವು. ನೋಡಿ, ಎ ನಾರಾಯಣ್ ಅವರು ಒಂದು ಆರ್ಟಿಕಲ್ ಬರೋ ಪ್ರಜಾವಾಣಿಯಲ್ಲಿ ಎಷ್ಟು ಇವತ್ತಿನ ರಾಜಕೀಯ ಸನ್ನಿವೇಶದ ನಿಜವಾದ ಚಿತ್ರಣವನ್ನು ದಿನೇಶ್ ಅಮೀನ್ಮಟ್ಟು ಯಾರು ಇಂಟರ್ವ್ಯೂಲ್ಲಿ ಹೇಳ್ತಾಯಿದ್ರು. ಭಾಳ ಅದ್ಭುತ ಅನೀಫೋರ್ ಮಾತಾಡ್ತಾಯಿದ್ರು. ನಿಮಗೆ ಇವ್ರು ಯಾರನ್ನೂ ನೀವು ಗಮನಿಸೋದೇ ಇಲ್ಲ. ಮತ್ತು ಏನು ನೀವು ಗಮನಿಸ್ತೀರಾ? ಮೊದಲು ಆಡಳಿತ ಮಾಡಿರ್ತಕ್ಕಂಥವ್ರು ಚಿಂತಕರನ್ನು, ಪ್ರಗತಿಪರರನ್ನು, ಬುದ್ಧಿವಂತರನ್ನು ಕರೆದು ಚರ್ಚೆ ಮಾಡಿ ಡಿಸಿಷನ್ ತಗೊತಾ ಇದ್ದರು. ಇವತ್ತು ನೀವು ಯಾರು ಅಕ್ಕಪಕ್ಕದಾಗ ಇರೋದನ್ನೇ ಕರೆದು ಕೇಳ್ತಕ್ಕಂಥ ಪರಿಸ್ಥಿತಿಲಿಲ್ಲ. ಸಾದಿಕ್ ಅವ್ರನ್ನ ನೀವು ವಾಪಸ್ ತಗ್ಸೋಕೆ ಹೋದ್ರಿ, ಅಲ್ಲಿಂದ ಎಡವಿ ಬಿದ್ದರೆ ಜಬ್ಬಾರ್ ಮನೆ ಇದೆ, MLC ಪ್ರೆಸೆಂಟ್, ನಿಮ್ಮ ಮೈನಾರಿಟಿ ಸ್ಟೇಟ್ ಅಧ್ಯಕ್ಷರು. ನೀವು ಹೊತ್ಕೊಂಬಿದ್ರೆ ಅವ್ರ ಮನೆಗೆ ಬರ್ತೀರಿ, ಅವ್ರ ಮನೆಗೆ ಹೋಗಲ್ಲ ನೀವು. ಅಂದರೆ ನೀವು ಮಾಡಿದ್ದು ನಿಮಗೆ ಕಾಣಿಸಲಿಲ್ಲ. ಅವರು ಎಲೆಕ್ಷನ್ ಮುಗಿಯೋವರೆಗೂ, ಎಲೆಕ್ಷನ್ 3 ದಿವಸ ಮುಂಚೆ ನಾನು ಅವರು ಪತ್ರಿಕಾಗೋಷ್ಠಿ ಮಾಡಿದ್ವಿ. ಎಲೆಕ್ಷನ್ ಪ್ರಕ್ರಿಯೆಯಲ್ಲಿ ಅವ್ರು ನಮ್ಮನ್ನು ಕರೀಲಿಲ್ಲ ಅಂತ ನಾವು ಹೇಳಿದ್ವಿ. ಯಾಕೆ? ನಾವು ನಮ್ಮ ಕೆಲಸ ನಾವು ಮಾಡ್ತಾಯಿದ್ವಿ. ಒಬ್ಬ ಕ್ಯಾಂಡಿಡೇಟ್ ಆದರೂ ನೀವು ಬಂದು 15 ದಿವಸ ಕೂತಂಥ ಲೀಡ್ರುಗಳು ಬೇರೆ ಯಾರು ಇಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತ ನೀವು ಗಮನಿಸ್ತೇ ನಮ್ಮನ್ನು ಯಾರೂ ನೀವು ಇನ್ವಾಲ್ವ್ ಮಾಡ್ಕೊಳ್ಳಿಲ್ಲ. ಆದರೂ ನಾವು ನಮ್ಮ ಕೆಲಸ ಏನೋ ನಾವು ಮಾಡಿದ್ದೀವಿ. ಪಕ್ಷ ವಿರೋಧಿ ಕೆಲಸ ಅಂತ ನಾವು ಮಾಡಿಲ್ಲ, ಅದು ಮಾಡೋಕ್ಕೆ ಸಾಧ್ಯವೂ ಇಲ್ಲ. ಸುಮ್ಮನೆ ಇರ್ತೀವಿ, ಬೇಕಾದ್ರೆ ಊರು ಬಿಟ್ಟು ಹೋಗ್ಬಿಡ್ತೀವಿ ಒಂದು 15-20 ದಿವಸ ಬೇಡ ಅಂತೇಳಿ. ಆದರೆ ನಮ್ಮ ನಿಲುವನ್ನು ನಾವು ಹೇಳ್ಬೇಕಲ್ಲ. ನಮ್ಮ ನಿಲುವು ನೀವು ಕೇಳಿಸ್ಕೊಳ್ಳೇ ಇಲ್ಲ, ಅದು ಅರ್ಥನೇ ಮಾಡ್ಕೊಳ್ಳಿಲ್ಲ. ಆಯಿತು, ಮಾನ್ಯ ರಿಜ್ವಾನ್ ಅರ್ಷದ್ ಅವರೇ, ತಮ್ಮ ತಂದೆಯವರು ಅಜಿತ್ ಸೇಠ್ ಮೇಲೆ 4 ಸರಿ ಎಲೆಕ್ಷನ್ ನಿಂತಿರಲ್ಲಪ್ಪ, ನಿಂತ್ಕೊಳ್ಳೋದು ಅವ್ರು ಸ್ವತಂತ್ರ. ಪಾಪ ನೀವು ಸಣ್ಣ ಇದ್ದೀರಿ ವಯಸ್ಸಲ್ಲಿ. ಅಜಿತ್ ಸೇಠು ಕರ್ನಾಟಕ ಕಂಡ ಭಾಳ ದೊಡ್ಡ ಮೈನಾರಿಟಿ ಲೀಡ್ರು, ಜಾಫರ್ ಶರೀಫ್ ಸಮಕಾಲೀನರವರು. ಅವ್ರ ವಿರುದ್ಧ ನಿಮ್ಮ ತಂದೆ ಎಲೆಕ್ಷನ್ ನಿಂತರು, ತಪ್ಪು ಅಂತ ಹೇಳೋಕ್ಕಾಗುತ್ತೆ ನಾವು ಅದನ್ನ? ಅಂದರೆ ನಾವು ಇಲ್ಲಿ ಮಲ್ಲಿಕಾರ್ಜುನ ವಿರುದ್ಧ ಟಿಕೆಟ್ ಕೇಳಿದ್ರೆ ತಪ್ಪು ನಿಮ್ಮ ಅಭಿಪ್ರಾಯದಲ್ಲಿ. ನೀವು ನಿಮ್ಮ ತಂದೆ ಅಜಿತ್ ಸೇಠ್ ಅವ್ರ ವಿರುದ್ಧ ಎಲೆಕ್ಷನ್ ಇದ್ದು ತಪ್ಪು ಅಂತ ನಿಮಗೆ ಅದು ಗಮನಿಸಲ್ಲ ನೀವು. ಇದು ಈ ಥರ ಡಿಫ್ರೆನ್ಸಿಯೇಷನ್ ಬಿಡಿ, ನೀವು ಅದು ಮಾಡೋಕ್ಕೆ ಹೋಗಬೇಡಿ. ಇವತ್ತು ಏನಾಗಿದ್ದೀರಿ ಗೊತ್ತಾ? ಆ್ಯಸ್ ಎ ಫ್ರೆಂಡ್ ನಿಮಗೆ ನಾನು ಗಮನಕ್ಕೆ ತರ್ತಾ ಇದ್ದೀನಿ, ನಿಮ್ಮ ಗಮನಕ್ಕೆ ಬಂದಿದೆ, ಅದು ನೀವು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಇಡೀ ಕರ್ನಾಟಕದಲ್ಲಿ ನೀವು ಎಲ್ಲ ಜನಗಳ ಕಣ್ಣಿಗೆ ಇವತ್ತು ವಿಲನ್ನಾಗಿ ಕಾಣ್ತಾ ಇದ್ದೀರಾ. ನೀವು ಹೀರೋಗಳಾಗಬೇಕು, ನನ್ನ ದೃಷ್ಟಿಯಲ್ಲಿ ನೀವು ಹೀರೋಗಳಾಗಬೇಕು. ಆದರೆ ಇವತ್ತಿನ ದೃಷ್ಟಿಯಲ್ಲಿ ನೀವು ಜನಕ್ಕೆ, ಅದರಲ್ಲಿ ಎಸ್ಪೆಷಲಿ ಮೈನಾರಿಟಿ ಕಮ್ಯುನಿಟಿಗೆ ನೀವು ಬೇರೆ ಥರ ಗೋಚರಿಸ್ತಾ ಇದ್ದೀರ. ತಿದ್ಕೊಳ್ಳಿ ಅದನ್ನು. ನೀವು ಪಕ್ಷಕ್ಕೆ ಗೈಡ್ ಮಾಡಿ ಸರ್. ನಾವೆಲ್ಲ ನಿಮಗೆ ಆತ್ಮೀಯರು, ನಿಮ್ಮ ಜೊತೆಗೆ ನಾವು ಅಷ್ಟೆಲ್ಲ ಚೆನ್ನಾಗಿದ್ದೀವಿ. ಎಷ್ಟು ಸಾರಿ ನೀವು ಚರ್ಚೆ ಮಾಡಿದಾಗ ಮಾತಾಡಿದ್ದೀವಿ. ನೀವು ಯಾಕೆ ಗಮನಿಸಲ್ಲ? ಮೈನಾರಿಟಿ ಕೊಟ್ಟು ಗೆಲ್ಲಿಸ್ಬೇಕಾದಂಥದ್ದು ನಮ್ಮ ಕರ್ತವ್ಯ ಅಂತ ನಾವು ಹೇಳ್ತೀವಪ್ಪ. ನಾನು ಮೈನಾರಿಟೀಸು, ನೀವು ಆ್ಯಸ್ ಎ ಮೈನಾರಿಟೀಸು ನೀವು ಹೇಳಿರೋ ಒಂದು ಮಾತು ಹೇಳ್ತಾಯಿರ, ಜಬ್ಬಾರಿಗೆ ಕೊಡ್ರಿ, ಜಬ್ಬಾರ್ದು ಹೆಸರು ಅಲ್ಲಿ ಭಾಳ ಪ್ರಬಲವಾಗಿಲ್ಲ, ಜಬ್ಬಾರ್ ಅವರು ಅಷ್ಟು ಪಾಪ್ಯುಲರ್ ಇಲ್ಲ ಅಂತ ಹೇಳಂತ ಎಲ್ಲೋ ಒಂದು ಇಂಟರ್ವ್ಯೂಲ್ಲಿ ಹೇಳಿದ್ರು. ನೋಡಿರಿ, ನಿಮ್ಮ ಕರ್ತವ್ಯ ಏನು ಗೊತ್ತಾ? ಸೆಕೆಂಡ್ ಲೈನ್ ಲೀಡರ್ಶಿಪ್ಪನ್ನೇ ಬೆಳೆಸಬೇಕು. ಬಿಟ್ಬಿಡ್ರಿ. ಜಬ್ಬಾರ್ 3 ಸರಿ MLC ಆಗಿದ್ದಾರೆ. ಒಬ್ಬ ಹುಡುಗನ ಕೊಡ್ರಿ, ಯಾರಾದರೂ ಒಬ್ಬನಿಗೆ. ನಾನು ಭಾಷಣದಲ್ಲಿ ಹೇಳಿದ್ದೇನೆ ರೀ, ಪಂಚರ್ ಹಾಕನಿ ಕೊಡಿ, ಮಂಡಕ್ಕಿ ಬಿಟ್ಟಿಲ್ಲಿ ಕೆಲಸ ಮಾಡನಿ ಕೊಡಿ ಅಂತ ಹೇಳಿದ್ದೀವಿ. ಗಮನಿಸ್ಬೇಕಲ್ಲ ನೀವು ಅವನ್ನೆಲ್ಲ.
ದಾವಣಗೆರೆ ಪರಿಸ್ಥಿತಿ ಏನಿದೆ ಇವತ್ತು ಎಸ್ ಡಿ ಪಿ ಐನವ್ರು ಬಂದುಬಿಟ್ಟಿದ್ದಾರೆ. ಎಸ್ ಡಿ ಪಿ ಐನವ್ರಿಗೆ ಯಾರು ಫಂಡ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ನಿನ್ನೆ. ನನ್ನ ದೃಷ್ಟಿಯಲ್ಲಿ ಎಸ್ ಡಿ ಪಿ ಐನವ್ರಿಗೆ ಯಾರು ಫಂಡ್ ಮಾಡಿದ್ದಾರೆ ಗೊತ್ತಾ? ನನ್ನ ಅನಾಲಿಸಿಸ್ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮೈನಾರಿಟೀಸ್ಗಳು ಅವರಿಗೆ 100 ರೂಪಾಯಿ 200 ರೂಪಾಯಿ ಫಂಡ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಯಲ್ಲಿ ಬೈ ಎಲೆಕ್ಷನ್ ನಿಂತಾಗ ನಾನು ಅವಾಗ ಸಿದ್ದರಾಮಯ್ಯರ ಜೊತೆಗಿದ್ದೆ, ಈಗೂ ಇದ್ದೀನಿ. ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜನ ಕುರುಬರು ಬಡವರು 100 ರೂಪಾಯಿ 200 ರೂಪಾಯಿ 500 ರೂಪಾಯಿ ಕುರಿಗಳನ್ನು ಮಾರಿ ದುಡ್ಡು ತಂದು ಕೊಟ್ಟರು. ಹೇಗೆ ಅವತ್ತು ಅವ್ರಿಗೆ ಎಲ್ಲಿ ಯಾಕೆ ದುಡ್ಡು ಕೊಟ್ಟರು ಅಂತ ಕೇಳ್ಬೇಕಿತ್ತು ನೀವು. ಎಸ್ ಡಿ ಪಿ ಐನವ್ರಿಗೆ ಯಾಕೆ ಕೊಟ್ಟರು ಜನ ದುಡ್ಡು? ಇಡೀ ಕರ್ನಾಟಕದ ರಾಜ್ಯದ ಮೂಲೆ ಇರತಕ್ಕಂಥ ಜನ ಎಸ್ ಡಿ ಪಿ ಐನವ್ರಿಗೆ ಫಂಡ್ ಮಾಡಿದರು. ಅಂದರೆ ನೀವು ಆ ಫೀಲ್ ಅರ್ಥನೇ ಮಾಡ್ಕೊಳ್ಳಿಲ್ಲ ರೀ. ಇಂಡಿಪೆಂಡೆನ್ಸಿಗೆ ದುಡ್ಡು ಕೊಟ್ಟರು ಬೇರೆಯವ್ರ ಹೊರಗಿಂದ ಬಂದು. ಅಂದರೆ ಈ ಬೇರೆ ಅವ್ರ ಮೇಲೆ ಇದ್ದಂಥ ಸಿಟ್ಟು ತೋರಿಸಿದ್ರಿ ಇವ್ರಿಗೆ. ನಿಮಗೆ ಅರ್ಥ ಆಗಲಿಲ್ಲ ಅದು. ನಾನು ನಿಮಗೆ ಹೇಳ್ತೀನಿ, ಮುಂದಿನ ದಿನಗಳಲ್ಲಿ ನೀವಾಗಿ ಮೈನಾರಿಟೀಸನ್ನು ಡಿವೈಡ್ ಮಾಡೋಂಗಾಗುತ್ತೆ. ನಿಮ್ಮ ದೊಡ್ಡ ಜವಾಬ್ದಾರಿ ಇದೆ ರೀ. ಇವತ್ತು ನಾನು ಹೇಳ್ತೀನಪ್ಪ, ಐ ಆಮ್ ಬೀಯಿಂಗ್ ಲಿಂಗಾಯತ್ ಹೇಳ್ತೀನಿ, ನನ್ನ ಕನಸಿದೆ ಕರ್ನಾಟಕದಲ್ಲಿ ಒಬ್ಬ ದಲಿತರು ಒಬ್ಬ ಮೈನಾರಿಟೀಸ್ ಮುಖ್ಯಮಂತ್ರಿ ಆಗಬೇಕು. ಆ ದಿಕ್ಕಿನೆಲ್ಲ ಹೋರಾಟ ಮಾಡಬೇಕಂತ ಯೋಚನೆ ಮಾಡ್ತಕ್ಕಂಥವ್ರು ನಾವು. ನಮ್ಮಂಥರೇ ನಿರಾಶೆ ಮಾಡ್ತೀರಿ ನೀವು, ನಮ್ಮಂಥರ ಆಸೆಯನ್ನು ಕೊಲ್ತೀರಿ ನೀವು. ಇವತ್ತು ಕರ್ನಾಟಕದಲ್ಲಿ 17-18 ವರ್ಷ ಲಿಂಗಾಯತರು, 15-16 ವರ್ಷ ಒಕ್ಕಲಿಗರು, 10 ವರ್ಷ ಬ್ರಾಹ್ಮಣರು ಮುಖ್ಯಮಂತ್ರಿ ಆಗಿದ್ದಾರೆ. ಹೈಯೆಸ್ಟ್ ಪಾಪ್ಯುಲೇಷನ್ ಇರ್ತಕ್ಕಂಥ ಒಬ್ಬ ದಲಿತ ಆಗಿಲ್ಲ, ಒಬ್ಬ ಮೈನಾರಿಟಿ ಆಗಿಲ್ಲ. ಆ ದಿಕ್ಕಿನ ಯೋಚನೆ ಮಾಡಿರಿ. ಒಂದು ಸೀಟು, ಒಂದು ಮನೆತನವನ್ನು ಕನ್ವಿನ್ಸ್ ಮಾಡಿದೆ ನೀವು ಒಂದು ಸೀಟಿಗೆ, ಒಂದು ಕಮ್ಯುನಿಟಿಯನ್ನು ಕನ್ವಿನ್ಸ್ ಮಾಡಿ ಸೀಟ್ ಕೊಡ್ತೀರಿ ಅಂತಂದರೆ ನೀವು ಸರ್ ರಾಂಗ್ ಅಲ್ವಾ ಅದು? ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನನಗೆ ಯಾರ ಮೇಲೆ ಸಿಟ್ಟಿಲ್ಲ, ದ್ವೇಷ ಇಲ್ಲ. ಮಾನ್ಯ ರಿಜ್ವಾನ್ ಇರ್ಬೋದು, ಸಲೀಂ ಸಾಹೇಬ್ರು ಇರ್ಬೋದು, ನಿಮ್ಮ ಮೇಲೆ ದೊಡ್ಡ ಗೌರವ ಇದೆ. ಆದರೆ ಜನನ್ನ ನೀವು ರಾಂಗ್ ಇಂಟರ್ಪ್ರಿಟೇಷನ್ ಮುಖಾಂತರ ತಪ್ಪು ದಾರಿ ಇಡ್ತಕ್ಕಂಥ ಕೆಲಸ ದಯಮಾಡಿ ಮಾಡೋಕ್ಕೋಗ್ಬೇಡಿ. ದೊಡ್ಡ ಜವಾಬ್ದಾರಿ ಇದೆ ರೀ. ಇನ್ನೂ ಈ ದೇಶ ಎಲ್ಲೂ ಹೋಗ್ಬೇಕಾಗಿದೆ. ಇನ್ನೂ ನಾವು ಎಲ್ಲಿದ್ದೀವಿ ಗೊತ್ತಾ? ಇನ್ನೂ ಒಂದು ಮೈನಾರಿಟಿ ಸೀಟ್ ಕೊಡ್ರಿ, ದಲಿತರು ಸೀಟ್ ಕೊಡ್ರಿ, ಅವನಿಗೆ ಮಂತ್ರಿ ಮಾಡಿರಿ, ಇವ್ನಿಗೆ ಮಂತ್ರಿ ಮಾಡಿರಿ ಅಂತ ಸಂದರ್ಭದಲ್ಲಿದ್ದೀವಿ. ಎಲ್ಲಿರಬೇಕಿತ್ತು ನಾವು? ಬಸವಣ್ಣ ಕಟ್ಟಿದ ನಾಡಿದು, ಬುದ್ಧ ಕಟ್ಟಿದ ನಾಡಿದು, ಅಂಬೇಡ್ಕರ್ ಬರೆದ ಸಂವಿಧಾನ ಬರೆದಕ್ಕಂಥ ದೇಶ ಇದು. ಅವನು ಯಾವನೂ ಯೋಚನೆ ಮಾಡೋದಿಲ್ಲ. ಪಕ್ಷ ತೀರ್ಮಾನ ತಗೊಳ್ತು, ಆ ತೀರ್ಮಾನದಲ್ಲಿ ಇವರೆಲ್ಲರೂ ಇದ್ದರು, ಹಾಗಾಗಿ ನಾವು ಸಮರ್ಥವ್ರಿಗೆ ಟಿಕೆಟ್ ಕೊಟ್ವಿ. ನೀವು ಅಲ್ಲರಿ ಸಮರ್ಥವ್ರಿಗೆ ಟಿಕೆಟ್ ಕೊಡೋದು ನೀಟಾಗಿ ಹೇಳ್ಬೇಕಲ್ವ ನೀವು. ಅವ್ರಿಗೆ ಕೊಟ್ಟರೆ ಹಿಂಗಾಗುತ್ತೆ, ಸಣ್ಣ ಹುಡುಗ ಇದ್ದಾನೆ. ಆಮೇಲೆ ಇಲ್ಲ ನೋಡಿ, ಇನ್ನೊಂದು ಸಾಂಪ್ರದಾಯಿಕವಾಗಿ ನಾವು ಯಾರಾದರೂ ತೀರ್ಕೊಂಡ್ರೆ ಅವ್ರ ಮನೆ ಟಿಕೆಟ್ ಕೊಡ್ತೀನಿ. ಓಕೆ, ಸಮ್ಟೈಮ್ಸ್ ಇದು ಓಕೆ. ಮೇಟಿ ಮನೆಯಲ್ಲಿ ನಾನು ಹೇಳಿದ್ದೀನಿ ಭಾಳ ಸರಿ, ಮೇಟಿ MLA ಇದ್ದರು, ಅವ್ರ ಮನೆ ಬೇರೆ ಯಾರೂ ಅಧಿಕಾರದಾಗ ಇದ್ದಿಲ್ಲ, ಅವ್ರ ಮಗನಿಗೆ ಮಗಳು ಟಿಕೆಟ್ ಕೊಡ್ತೀರಿ. ಓಕೆ. ಮಲ್ಲಿಕಾರ್ಜುನವರ ಮಗ ಶಿವಶಂಕರಪ್ಪರವರ ಮಗ ಮಲ್ಲಿಕಾರ್ಜುನು ಮಂತ್ರಿ ಇದ್ದಾರೆ. ಮಲ್ಲಿಕಾರ್ಜುನವರ ಶ್ರೀಮತಿಯವರು MP ಇದ್ದಾರೆ. ಗಂಡ ಹೆಂಡತಿ ಇಬ್ಬರು ಅಧಿಕಾರದಲ್ಲಿದ್ದಾರೆ. ಅವ್ರ ಮಗ 26-27 ವರ್ಷದ ಹುಡುಗ. ಸಿಂಪತಿ ಅಂತ ಹೇಳ್ತಿರಲ್ಲ, ಯಾವ ಸಿಂಪತಿ ಇರುತ್ತೆ ಸರ್ ಅವ್ರ ಮನೇಲಿ? ಅದೇ ರಾಂಗ್ ಸಿಂಪತಿ. ನೀವು ಜನಕ್ಕೆ ಅರ್ಥ ಮಾಡ್ಕೊಳ್ಳಿಲ್ಲ. ಇಡೀ ಕ್ಷೇತ್ರ ತುಂಬ ಓಡಾಡಿದ್ದೀನಿ ನಾನು. 15 ದಿವಸ 24 ಗಂಟೆ ಓಡಾಡಿದ್ದೀನಿ. ಯಾರು ಈ ಕಾಂಗ್ರೆಸ್ ಪಾರ್ಟಿ ಒಳಗೆ ಬೇರೆ ಯಾರು ಸಿಕ್ಕಲಿಲ್ಲೇನ್ರಿ? ಆ ಹುಡುಗನಿಗೆ ಯಾಕ್ರಿ ಕೊಡ್ತೀರಾ? ಆ ಹುಡುಗ ಇನ್ನೂ ಬೆಳೆಯೇನಿದ್ದಾನೆ. ಸೊ ಯಾಕೆ ಅವ್ರ ಮನೆಯಲ್ಲಿ ಪಾಪ ಗಣೇಶು ಅರಣ್ಯ ರೋದನೆ ಪಾಪ ಒಳಗೇ ಕೂತ್ಕೊಂಡು ನೈತಾಯಿದ್ರು, ನನಗೆ ಕೊಡಿಸ್ತಾರೆ ಅಂತ ಬಕ್ಕೇಸಿದ್ರು. 87ನೇ ಇಸ್ವಿಯಲ್ಲಿ ZP ಮೆಂಬರ್ ಆಯಿತು. ಅವರಿಗೆ ಸಿಂಪತಿ ಇಲ್ವಾ? ಇದು ಒಂದು ಪಕ್ಷವಾಗಿ ಯೋಚನೆ ಮಾಡಬೇಕು ಹೊರತು ಒಂದು ಭಜನಾ ಮಂಡಳಿ ಥರ ಯೋಚನೆ ಮಾಡಬಾರ್ದು. ಯಾವುದೇ ಪಕ್ಷ ಇರ್ಬೋದು. ಯಾವ ಒಂದು ಪಕ್ಷ ನಿಷ್ಪಕ್ಷಪಾತವಾಗಿ, ನಿಷ್ಠೂರವಾಗಿ, ಸೈದ್ಧಾಂತಿಕವಾಗಿ ಇರುತ್ತೆ, ಆ ಪಕ್ಷ ಮಾತ್ರ ದೇಶವನ್ನು, ರಾಜ್ಯವನ್ನು ಮುನ್ನಡೆಸ್ತಕ್ಕಂಥ ಒಂದು ಅವರಿಗೆ ಆತ್ಮಸ್ಥೈರ್ಯ ಇರುತ್ತೆ. ನೀವೊಂದು ಯಾವುದೋ ಒಂದು ಇಂಡಿವಿಜುವಲ್ಲು ಇದಕ್ಕೆ ಗಂಟು ಬೀಳಬಾರ್ದ್ರಿ. ಎಷ್ಟು 15 ಈಗ ನಾನು ಮಾನ್ಯ ನಮ್ಮ ಸ್ನೇಹಿತರು ಕೇಳ್ತೀನಿ, ನೀವು 15-20 ದಿವಸ ಬಂದು ಕೂತಿರಲ್ಲ, ಅಲ್ಲಿ ಮುಸ್ಲಿಮರ ಭಾವನೆಗಳನ್ನು ನೀವು ಅರ್ಥನೇ ಮಾಡ್ಕೊಳಕ್ಕಾಗಲಿಲ್ಲ ನಿಮಗೆ. ಸಾದಿಕ್ ಅವರು ವಾಪಸ್ ತಕ್ಕಂಥ ತಕ್ಷಣ ಗೆದ್ದೇ ಬಿಟ್ವಿ ಅಂತ ಹೋದ್ರಿ. ಆ ಸಾದಿಕ್ ಅವ್ರು ನೀವೇನು ವಾಪಸ್ ತಗ್ಸಲಿಲ್ಲ ಬಿಡಿ, ಅವ್ರು ಕಣದಲ್ಲೇ ಇದ್ದರು, ನಿವೃತ್ತಿ ಒಂದು ಸೇರಿ ನೆಕ್ಸ್ಟ್ ಡೇ ಹೋಗ್ಬಿಟ್ಟು. ಸಾದಿಕ್ಕಿಗಿಂತೂ ದೊಡ್ಡ ಪವರ್ಫುಲ್ ಯಾರು ಇದ್ದರು, ಅವ್ರ ಬಗ್ಗೆ ನೀವು ಗಮನಿಸಲೇ ಇಲ್ಲ. ನಾವು ಬಡ್ಕೊಳ್ತಾ ಇದ್ವಿ. ಸಾದಿಕ್ಕಿಗಿಂತೂ ಭಾಳ ಪವರ್ಫುಲ್ ಆಗಿರೋದು ರೀ, ಅವ್ರ ಕಣದಲ್ಲಿ ಉಳಿತಾ ಇದ್ದಾರೆ, ಅವ್ರನ್ನ ಗಮನಿಸ್ರಿ. ಅಲ್ಲಿರೋ ಲೋಕಲ್ ಯಾರನ್ನೂ ನೀವು ಟಚ್ಚೇ ಮಾಡಲಿಲ್ಲ. ನೀವು ಎಲ್ಲಿಂದನೋ ಹೆಲಿಕಾಪ್ಟ್ರಲ್ಲಿ ಬಂದು, ಎಲ್ಲಿಂದನೋ ವಿಮಾನದಲ್ಲಿ ಬಂದು ಇಲ್ಲಿ ಲ್ಯಾಂಡ್ ಆಗಿ ಇವ್ರನ್ನ ತೆಗೆದುಬಿಟ್ರೆ ಗೆದ್ದುಬಿಡ್ತೀವಿ ಅಂತ ಹೇಳಿ ಪಾಪ ಮೇಲಿರೋರಿಗೆ ನೀವು ರಾಂಗ್ ಮಾಹಿತಿ ಕೊಟ್ರಿ. ಅಲ್ಲಿ ಲೋಕಲಿಗೆ ಜನಗಳ ಮಧ್ಯೆ ಕೆಲಸ ಮಾಡ್ತಕ್ಕಂಥ 5-6 ಜನ ಹುಡುಗರು ನಿಂತ್ಕೊಂಡ್ರು. ಅವ್ರ ಬಗ್ಗೆ ಇಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಹಗಲು ರಾತ್ರಿ ದುಡ್ದಂಥವ್ರು ಮೊನ್ನೆ ಇಂಡಿಪೆಂಡೆಂಟಾಗಿ ನಿಂತರು. ಅವರು ಕಾಂಗ್ರೆಸ್ ಅಂತಂದ್ರೆ ಜೀವ ಕೊಡ್ತಕ್ಕಂಥವ್ರು ಮೊನ್ನೆ ಕಂಟೆಸ್ಟ್ ಮಾಡಿದರು. ಅವ್ರ ಬಗ್ಗೆ ನೀವು ಗಮನಿಸಲೇ ಇಲ್ಲ. ಇದು ಈ ಥರದ ರಾಜಕಾರಣ ಇದೆಯಲ್ಲ, ಅದು ಪಕ್ಷಕ್ಕೂ ಒಳ್ಳೆಯದಲ್ಲ,
ಒಂದು ಕಮ್ಯುನಿಟಿಗೂ ಒಳ್ಳೆಯದಲ್ಲ, ಎರಡಕ್ಕೂ ಒಳ್ಳೆಯದಲ್ಲ. ಅದಕ್ಕೆ ದಯಮಾಡಿ ನಿಮಗೆ ಹೇಳ್ತೀನಿ, ನೀವು ಯಾರ್ದೋ ಮಾತು ಕೇಳ್ಕೊಂಡು ಇವ್ರು ಯಾರು ಫಂಡ್ ಮಾಡಿದರು, ಅವ್ರು ಯಾರು ಹೇಳ್ರಿಯಪ್ಪ, ನೀವು ಯಾರು ಫಂಡ್ ಮಾಡಿರಂತ ನೀವು ನನಗೆ ಸಾಕ್ಷಿ ಸಮೇತ ಕೊಡಿ, ನಾನು ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ತೀನಿ. ಸಾಕ್ಷಿ ಸಮೇತ ಹೇಳಬೇಕು. ಗಾಳಿಯಲ್ಲಿ ಗುಂಡಾರಿಸೋದಲ್ಲ. ಗಾಳಿಯಲ್ಲಿ ಗುಂಡಾರಿಸಿ ನಿಮ್ಮ ಈ ನಾಳೆನ ಮಂತ್ರಿಮಂಡಲ ರಚನೆ ಆಗ್ಬೋದು, ನೀವೇನೋ ಆಗ್ಬೋದು, ಇವತ್ತು ನಿಮ್ಗೆ ಏನಾರು ಇದ್ದರೆ ಅದು ದಯಮಾಡಿ ಅದನ್ನು ತೆಗೆದುಬಿಡಿ ಆ ಕನಸು. ನೀವು ಮಂತ್ರಿ ಅಲ್ಲ, ಮುಖ್ಯಮಂತ್ರಿನೇ ಆಗಿ ಅಂತ ಹೇಳ್ತಾ ಇದ್ದೀನಿ ನಾನು. ಪ್ರಶ್ನೆ ಅದಲ್ಲ ಇಲ್ಲಿ. ಒಂದು ಕಮ್ಯುನಿಟಿನ ಬಲಿ ಕೊಡಬೇಡಿ. ಒಂದು ದೊಡ್ಡ ಐಯಿಂದ ವರ್ಗ ಇದೆ ರೀ ಈ ರಾಜ್ಯದಲ್ಲಿ. 1,00,000 ಜನಸಂಖ್ಯೆ ಇದ್ದಾರೆ ಮೈನಾರಿಟೀಸು, 1,00,000 ಜನಸಂಖ್ಯೆ ಇದ್ದಾರೆ ಬ್ಯಾಕ್ವರ್ಡ್ಸು, ದಲಿತರಿದ್ದಾರೆ. ಅವ್ರ ಬಗ್ಗೆ ಯೋಚನೆ ಮಾಡಿ. ಒಂದು ಸೀಟ್ ಬಗ್ಗೆ ಯೋಚನೆ. ಏನು ಒಂದು ಸೀಟ್ ಕಳ್ಕೊಂಬಿಟ್ಟಿದ್ರೆ ಏನು ಸರ್ಕಾರ ಹೋಗ್ಬಿಡ್ತಿತ್ತ ನಮ್ಮದು? ಹೋಗ್ಬಿಡ್ತಿತ್ತಾ ಹೇಳಿ? ಹೋಗ್ತಿದ್ದಿಲ್ಲ. ಇದು ಒಳ್ಳೆ ಎಕ್ಸ್ಪೆರಿಮೆಂಟ್ ಟೈಮ್ ಇತ್ತು ನಿಮಗೆ. ಅದ್ರ ಬಗ್ಗೆ ಚರ್ಚೆನೇ ಮಾಡಲ್ಲ ನೀವು. ಅಯ್ಯೋ ಅವ್ರು ದುಡ್ಡು ಕೊಟ್ಬಿಟ್ರು, ಇವರು ಅವ್ರಿಗೆ ಫಂಡಿಂಗ್ ಮಾಡಿಬಿಟ್ರು, ಅವರು ಇವ್ರಿಗೆ ಫಂಡಿಂಗ್ ಮಾಡಿದರು. ಮಲ್ಲಿಕಾರ್ಜುನವ್ರಿಗೇನು ಫಂಡ್ ಕಡಿಮೆ ಇತ್ತೇನು ಸರ್? ಕಾಂಗ್ರೆಸ್ ಪಕ್ಷಕ್ಕೇನು ಫಂಡ್ ಕಡಿಮೆ ಇತ್ತಾ? ಇವರು ಇನ್ನೂ ಜಾಸ್ತಿನೇ ಮಾಡ್ಬೋದಿತ್ತಲ್ಲ. ದುಡ್ಡಿನ ಮೇಲೆ ಎಲೆಕ್ಷನ್ ನಡೆಯೋದಾದರೆ ನನ್ನ ದೃಷ್ಟಿಯಲ್ಲಿ ದುಡ್ಡಿನಲ್ಲಿ ಎಲೆಕ್ಷನ್ ನಡೆಯಲ್ಲ. ಅದು ಒಂದು ಪಾರ್ಟ್ ಅಷ್ಟೇ, ಅದು ಒಂದು ಭಾಗ ಅಷ್ಟೇ ಅದು. ಆದರೆ ಎಲ್ಲ ಟೈಮಲ್ಲಿ ಹಣ ನಡೆಯೋದಿಲ್ಲ. ಇದು ದಯಮಾಡಿ ಅದು ಅರ್ಥ ಮಾಡ್ಕೊಳ್ಳಿ. ರಾಂಗ್ ಮೆಸೇಜ್ಗಳನ್ನು ಕೊಡಬೇಡಿ. 2ನೇ 3ನೇ ಲೀಡರ್ಶಿಪ್ಪನ್ನು ಬೆಳೆಸೋ ಕೆಲಸನೇ ಮಾಡಿಲ್ಲ ರೀ ನೀವು. ನೀವು ಬಂದುಬಿಟ್ಟು ಬರೀ ಒಬ್ಬರ ಹೆಸರು ಇಟ್ಕೊಂಡು ಅಗಲಾಡ ಇನ್ನೊಬ್ಬರ ಹೆಸರಿನಲ್ಲೇ ಜೋತು ಬೀಳ್ತೀರಲ್ಲ. ಎಲ್ಲಿ ಬೆಳೆಸಿದ್ದೀರಾ ನೀವು? ಇನ್ನೂ ಒಂದು ಹೇಳ್ತೀನಿ, ಸತತ 30 ವರ್ಷಗಳ ಕಾಲ ದಾವಣಗೆರೆಯಲ್ಲಿ ಒಬ್ಬ ಮೈನಾರಿಟಿ ಲೀಡ್ರ್ ಸ್ಟ್ರಾಂಗಾಗಿ ಬೆಳೀಲಿಲ್ಲ. ಯಾಕೆ ಬೆಳೀಲಿಲ್ಲ? ನೀವು ಅವ್ರಿಗೆ ಯಾರಿಗೆ ಅವಕಾಶ ಕೊಡಲಿಲ್ಲ. ಜಬ್ಬಾರಿಗೆ MLC ಮಾಡಿರಿ, ಅವ್ರು ಬೆಳಿಬೋದಿತ್ತು ಅಂತ ಹೇಳ್ತೀರಿ. ಆದರೆ ಎಲ್ಲ ಸೋರ್ಸ್ಗಳನ್ನು ನೀವು ಜಿಲ್ಲಾ ಮಂತ್ರಿಗಳಿಗೆ ಹಾಕ್ತೀರಿ. ಇವ್ರಿಗೇನು ₹1 ದುಡ್ಡಿರಲ್ಲ. ಎಲ್ಲಿ ಬೆಳೆಸ್ತೀರಾ ನೀವು? ಬೆಳೆಸ್ಬೇಕಲ್ಲ. ಏನೋ ನಿಮಗೆ ಜೈ ಅನ್ನೋರು, ನಿಮಗೆ ಜಿಂದಾಬಾದ್ ಅನ್ನೋರು, ನಿಮಗೆ ಹೇಳೋರು ನೀವು ಅಷ್ಟೇ ಬೆಳೆಸ್ತೀರಿ. ಅದು ಪಾರ್ಟಿ ಅಲ್ಲ. ಅದು ಪಾರ್ಟಿಯ ಲಕ್ಷಣವೂ ಅಲ್ಲ. ದಯಮಾಡಿ ಹೇಳ್ತೀನಿ, ನಾನು ನಿಮಗೆ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ರಾಂಗ್ ಇಂಟರ್ಪ್ರಿಟೇಷನ್ ಮಾಡಿ ಒಂದು ಕಮ್ಯುನಿಟಿಯನ್ನು ಡಿವೈಡ್ ಮಾಡ್ತಕ್ಕಂಥ ಕೆಲಸ ಮಾಡಬೇಡಿ. ಇಲ್ಲಿ ಯಾವುದೂ ರಾಂಗ್ ಆಗಿಲ್ಲ. ನಾನು ಜಮೀರ್ ಸಾಹೇಬ್ರನ್ನು ಹೊಗಳಲ್ಲ, ನಜೀರ್ ಅವ್ರನ್ನ ಹೊಗಳಲ್ಲ, ನಿಮ್ಮನ್ನು ತೆಗಳಲ್ಲ. ನಾನು ಇರೋ ವಿಷಯ ಮಾತ್ರ ನಾನಿಲ್ಲಿ ಪ್ರಸ್ತಾಪ ಮಾಡಿದ್ದೀನಿ. ಆ ವಿಷಯನ ಆಧಾರವಾಗಿ ಇಟ್ಕೊಂಡು ಮುಂದಿನ ದಿವಸಗಳಲ್ಲಿ ಸರಿಯಾದ ದಿಕ್ಕಿನಲ್ಲಿ ರಾಜಕಾರಣವನ್ನು ಮಾಡ್ತಕ್ಕಂಥ ಯೋಚನೆಯನ್ನು ಮಾಡಿ. ಅದು ನಿಮಗೂ ಒಳ್ಳೆಯದು, ಪಕ್ಷಕ್ಕೂ ಒಳ್ಳೆಯದು, ಕಮ್ಯುನಿಟಿಗೂ ಒಳ್ಳೆಯದು, ಜನಕ್ಕೂ ಒಳ್ಳೆಯದು. ಮಾನ್ಯ ರಿಜ್ವಾನ್ ಸಾಹೇಬ್ರೆ ಮತ್ತು ಸಲೀಂ ಸಾಹೇಬ್ರೆ, ಈಗ ನಿಮಗೆ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ರಲ್ವಾ? ದಾವಣಗೆರೆಗೆ ಬಂದು 15 ದಿವಸ ನೀವು ಕ್ಯಾಂಪೇನ್ ಮಾಡಿದಿರಿ. ನಮ್ಮ ಬಲ್ಕಿಶ್ಪಾನ ಮೇಡಮ್, ನಮ್ಮ ಸಿಸ್ಟರ್ ಅವರು ಅಲ್ಲೇ ಇದ್ದರು, ನಮ್ಮ ಪಕ್ಕದವರು. ನಾವೆಲ್ಲ ಅವರಿಗೆಲ್ಲ ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡೋಕ್ಕೆ ನಾವೆಲ್ಲ ಹೋರಾಟ ಮಾಡಿ ಜನತಾ ಪಾರ್ಟಿಲಿದ್ದಾಗ ನೀವು 3-4 ಜನ ಅಲ್ಲೇ ಇದ್ರಲ್ಲ ಮೈನಾರಿಟೀಸ್ ಲೀಡ್ರು. ಯಾಕೆ ನೀವು ಎಲ್ಲರನ್ನೂ ಸೇರಿಸಿ ಕಾಂಪ್ರಮೈಸ್ ಮಾಡಿ ಒಂದು ಸಿಂಗಲ್ ಕ್ಯಾಂಡಿಡೇಟ್ ಮಾಡೋಕ್ಕೆ ನಿಮಗೆ ಆಗಲಿಲ್ವಾ? ಅಂದರೆ ನಿಮಗೆ ಕೆಪಾಸಿಟಿ ಇದ್ದಿಲ್ವ? ಅದು ಮೈನಾರಿಟಿಗಳು ನಿಮ್ಮ ಮಾತು ಕೇಳ್ತಾ ಇದ್ದೀವಿ. 15 ದಿವಸ ಬಂದು ಏನು ರೀ ಮಾಡಿದ್ದೀರಿ ಮತ್ತೆ ನೀವು? ಈಗ ಬಂದು ನೀವು ಈ ಥರ ಸುಮ್ಮನೆ ರಾಂಗ್ ಇಂಟರ್ಪ್ರಿಟೇಷನ್ಲಿ ಅಪಪ್ರಚಾರ, ಇದು ಯಾರಿಗೆ ಅನುಕೂಲ ಆಗುತ್ತೆ? ಈ ಥರ ಮಾಡಿದ್ರು 28ರ ಎಲೆಕ್ಷನ್ನು ಇದು BJP ಅವರಿಗೆ ಆಹಾರ ಆಗುತ್ತೆ. ಈ ಇಶ್ಯೂ ಇಟ್ಕೊಂಡು BJP ಅವರು ನಾಳೆ ಚುನಾವಣೆ ಮಾಡ್ತಾರೆ. ಮೈನಾರಿಟೀಸ್ಗಳಲ್ಲೇ ಡಿವೈಡ್ ಇದೆ, ಮೈನಾರಿಟಿ ಲೀಡರ್ಗಳು ಸರಿ ಇಲ್ಲ ಅಂತ ನೀವೇ ಕಿತ್ತಾಡ್ಬಿಟ್ರೆ ಆಯ್ತಪ್ಪ. ನೀವು ಜಮೀರ್ ಸಾಬ್ರು ದಾವಣಗೆರೆ ಬರಬೇಕು. ಜಮೀರ್ ಸಾಬ್ರಿಗೆ ಮಲ್ಲಿಕಾರ್ಜುನ್ ಬೈದರು, ಅದೆಲ್ಲ ಹಳೆ ವಿಷಯ. ಓಕೆ, ಅದಾದಮೇಲೂ ಜಮೀರ್ ಅವರು ಬಂದ್ರಲ್ವಾ, ದಾವಣಗೆರೆ ಬಂದ್ರ, ಮಲ್ಲಿಕಾರ್ಜುನ್ ಮನೆಗೆ ಹೋದರು, ಅಲ್ಲೇ ಪತ್ರಿಕಾಗೋಷ್ಠಿ ಮಾಡಿದರು, ಅಲ್ಲೆಲ್ಲ ಇನ್ನೊಂದು ಕಡೆ ದೊಡ್ಡ ರ್ಯಾಲಿ ಆಯಿತು ನಾರ್ತಲ್ಲಿ, ಅವ್ರ ಮನೇಲೆ ಊಟ ಮಾಡಿದರು, ಹೋದ್ರೆ ಅದನ್ನಾರು ಉಪಯೋಗಿಸ್ಕೋಬೇಕಲ್ಲ ನೀವು ಸರಿಯಾಗಿ. ಅಜರುದ್ದೀನ್ ಕರ್ಕೊಂಬರ್ತೀರಾ? ಆಲ್ಟರ್ನೇಟಿವ್ ಅದು ಅಜರುದ್ದೀನು ಕರ್ಕೊಂಬನ್ನಿ ಬಿಡಿ, ಅದ್ರ ಬಗ್ಗೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಜಮೀರ್ ಅವ್ರನ್ನ ಅವ್ರ ಮನೆಗೆ ಕರ್ಕೊಂಬರ್ತೀರಾ, ಅಲ್ಲಿ ಬಂದು ಸೌತಲ್ಲಿ ನೀವು ಅವ್ರನ್ನ ಪ್ರಚಾರ ಮಾಡ್ಸೋಕ್ಕೆ ನಿಮ್ಗೆ ಮತ್ತು ನೀವು ಜವಾಬ್ದಾರಿ ತಗೊಂಡ್ರೆ ಮಾಡಬೇಕಲ್ಲ. ಅದನ್ನ ಯಾರು ಮಾಡಬೇಕು? ಮಲ್ಲಿಕಾರ್ಜುನ್ ಮಾಡ್ಬೇಕಾ? ಮಲ್ಲಿಕಾರ್ಜುನ್ ಅಸಹಾಯಕರಾಗ್ಬಿಡ್ತಾರೆ ಅವಾಗ. ನೀವು ಮೈನಾರಿಟೀಸ್ ಜವಾಬ್ದಾರಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮಗೆ ಕೊಟ್ಟಿದ್ರು ಅಂತ ನೀವು ಹೇಳಿದ್ರಲ್ಲ, ಹೆಲಿಕಾಪ್ಟ್ರಲ್ಲಿ ಬಂದ್ರಲ್ಲ, ನೀವು ಜಮೀರ್ ಸಾಹೇಬ್ರನ್ನ ದಕ್ಷಿಣಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಪ್ರಚಾರ ಮಾಡ್ಸೋಕ್ಕೆ ಯಾಕೆ ಫೇಲ್ ಆದ್ರಿ? ಯಾಕೆ ಆಗಲಿಲ್ಲ ನಿಮ್ಮ ಕಡೆ ಅದು? ಜಮೀರ್ ಅವರ ಪ್ರೆಸೆನ್ಸು ದಕ್ಷಿಣಕ್ಕೆ ಬಂದಿದ್ದರೆ ದೊಡ್ಡ ಪ್ರಮಾಣದಲ್ಲಿ ಆಗ್ತಿತ್ತು ಅಂತ ನಿಮ್ಗೆ ಗೊತ್ತಿತ್ತಲ್ಲ. ದಾವಣಗೆರೆ ಬಂದರು, ಪತ್ರಿಕಾಗೋಷ್ಠಿ ಮಾಡಿದ್ರು, ಅವ್ರ ಕೆಲಸ ಅವ್ರು ಮಾಡಿದರು, ಹೋದರು, ಬಾಗಲಕೋಟೆ, ಕೇರಳ, ಅಲ್ಲಿ ಹೋದರು, ಅವ್ರು ಮಾಡಿದ್ರಲ್ವ. ನೀವು ಮಾಡಿದ್ದೇನು? ಇಲ್ಲಿ ಬಂದು ಎಲೆಕ್ಷನ್ ಆಗಿ 24 ಗಂಟೆಯಲ್ಲಿ ನೀವು ಈ ಥರ ಸ್ಟೇಟ್ಮೆಂಟ್ ಕೊಟ್ಟರೆ ಇದು ಪ್ರಚಾರ ಅಲ್ಲ, ಇದು ಅಪಪ್ರಚಾರದ ಮುನ್ನುಡಿ. ಇದು ಯಾರು ಇದನ್ನು ಪ್ರಚಾರವನ್ನು ಅಪಪ್ರಚಾರವಾಗಿ ಮುನ್ನುಡಿ ಥರ ಬರೀತಾರಲ್ಲ, ಅದು ರಾಂಗ್ ಆಗುತ್ತೆ. ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ. ನೀವಿಬ್ಬರು 3-4 ಸರಿ ಆಗಲೇ ಕೌನ್ಸಿಲು ಅಸೆಂಬ್ಲಿಯಲ್ಲಿ ಕೆಲಸ ಮಾಡಿದ್ದೀರಾ, ನಿಮಗೆ ಗೊತ್ತಾಗುತ್ತೆ ಜನಗಳ ನಾಡಿ ಮಿಡಿತಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನೀವು ಫೇಲ್ ಆಗಿದ್ದೀರಾ. ಕಾಮನ್ ಆಗಿರ್ತಕ್ಕಂಥ ಜನಗಳ ನಾಡಿ ಮಿಡಿತನ ನೀವು ಅರ್ಥನೇ ಮಾಡ್ಕೊಳ್ಳಿಲ್ಲ ಅಲ್ಲಿ. ಹಾಗಾಗಿ ನೀವು ರಾಂಗ್, ಡೇ 1 ರಾಂಗ್. ನಾವೇನು ಅವತ್ತು ಹೇಳ್ತಾ ಇದ್ವಿ, ಟಿಕೆಟಿನ ಸಂದರ್ಭದಲ್ಲಿ ನಾವೇನು ಸ್ಟೇಟ್ಮೆಂಟ್ ಮಾಡಿದ್ವಿ, ಅದು ಇವತ್ತು ಸತ್ಯ ಆಗಿದೆ.
ಚೇಂಜ್ ಮಾಡಿ ಬದಲಾಯಿಸ್ಕೊಳ್ಳಿ ಅಂತ. ಎಲ್ಲರೂ ಫೇಲ್ ಆಗಿದ್ದೀರಾ ಅದರಲ್ಲಿ. ನೀವು ಅಂತ ಹೇಳಲ್ಲ, ನಾನು ನಿಮ್ಮ ಇಂಡಿವಿಜುವಲಿಗೆ ಬರಲ್ಲ, ನಾನು ನಿಮ್ಮ ನಿಲುವುಗಳ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. ನಿಮ್ಮ ನಿಲುವುಗಳನ್ನು ವ್ಯಕ್ತಪಡಿಸೋದ್ರಲ್ಲಿ, ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ನೀವು ಫೇಲ್ ಆಗಿದ್ದೀರ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ಅಪಪ್ರಚಾರವನ್ನು ಮಾಡಬೇಡಿ. ಸುಮ್ಮನೆ ರಾಂಗ್ ಇಂಟರ್ಪ್ರಿಟೇಷನ್. ಜಬ್ಬರ್ ಒಬ್ಬರಿಗೆ ಕೊಡಿ ಅಂತ ಹೇಳಿದ್ವಿ, ಅವ್ರಿಗೆ ಕೊಡಿ ಅಂತ ಇವ್ರಿಗೆ ಕೊಡಿ. ಇಲ್ಲಪ್ಪ, ಅದು ಆ ಥರ ಆಗಿಲ್ಲ. ಅದು ನೀವೇ ಇನ್ನೊಬ್ಬರನ್ನ ಸೃಷ್ಟಿ ಮಾಡಿ ನಿಲ್ಲಿಸ್ಬೋದಿತ್ತಲ್ಲ. ನಾವು ಬೇಡ ಅಂದಿದ್ವಿ ಯಾರಾದರೂ. ಈ ಮಲ್ಲಿಕಾರ್ಜುನ ಮಗನಿಗೆ ನಿಲ್ಲಿಸಿ ನಾವು ಬೇಡ ಅಂದ್ವಿ. ನಾವು ಯಾರೋ ಒಬ್ಬನ ಜಟಕ ಹೊಡಿ ಅಂತ ತಮ್ಮ ನಿಲ್ಲಿಸ್ರಿ, ನಿಲ್ಲಿಸಿ ಗೆಲ್ಸ್ಬೇಕಲ್ಲ. ನಿಮಗೊಂದು ಶಕ್ತಿ ಇತ್ತಲ್ಲ. ಆ ದಿಕ್ಕಿನಲ್ಲಿ ಯಾರು ಯೋಚನೆಯೇ ಮಾಡಲಿಲ್ಲ. ನೀವು ಇವತ್ತು ಕುತ್ಕೊಂಬಿಟ್ಟು ಅರಣ್ಯ ರೋಧನೆ ಮಾಡಿದ್ರೆ ಆಗಲ್ಲ ಸರ್. ಅದು ಈ ಅರಣ್ಯ ರೋಧನೆ ಕೆಲಸ ಆಗಲ್ಲ. ಏನಿದ್ರು ಸ್ಪಷ್ಟವಾದಂಥ ದೃಢವಾದಂಥ ನಿರ್ಧಾರಗಳನ್ನು ತಗೊಂಡೋಗಿ ರಾಜಕಾರಣದಲ್ಲಿ ನಾವು ಮುಂದೆ ಹೋಗಕ್ಕೆ ಸಾಧ್ಯ ಆಗುತ್ತೆ. ಈ ಥರ ನಾವು ಬ್ಯಾಕ್ ಸ್ಟ್ಯಾಪ್ ಮಾಡಿದರು, ಅವರು ನಮಗೆ ಇವ್ರು ಮಾಡಿದರು, ಅವ್ರಿಗೆ ಅವ್ರು ಫಂಡಿಂಗ್ ಮಾಡಿದರು, ಇವ್ರು ಫಂಡಿಂಗ್ ಮಾಡಿದರು. ನಾನು ಈಗೂ ಸ್ಪಷ್ಟವಾಗಿ ಹೇಳ್ತೀನಿ, ಅಲ್ಲಿ ನಿಂತಂಥ ಮುಸ್ಲಿಂ ಕ್ಯಾಂಡಿಡೇಟ್ಗಳಿಗೆ ಏನಾದರೂ ಫಂಡಿಂಗ್ ಆಗಿದ್ದರೆ ಕರ್ನಾಟಕದಲ್ಲಿರ್ತಕ್ಕಂಥ ಬಡವ ಮೈನಾರಿಟಿ ಮೂಲೆಯಿಂದ ಅವ್ರಿಗೆ ದುಡ್ಡು ಕೊಟ್ಟಿದ್ದಾನೆ. ನೀವು ಎಲೆಕ್ಷನ್ ಮಾಡಿ ನಮ್ಮ ಮೈನಾರಿಟಿ ಕ್ಷೇತ್ರ ಅಂತ, ಇದನ್ನು ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನೀವು ಯಾರೋ ಮಂತ್ರಿ, ಇನ್ನೊಬ್ಬ MLA ಅವ್ರು ಯಾರು ಫಂಡಿಂಗ್ ಮಾಡಿಲ್ಲ, ಅವ್ರಿಗೆ ಜನ ಫಂಡ್ ಮಾಡಿದರು. ಈ ಸತ್ಯ ಒಪ್ಪುಗಳು. ಇದರ ಅರ್ಥ ಏನು ಅಂದರೆ, ಮುಂದಿನ ದಿವಸಗಳಲ್ಲಿ ಇದೇ ಥರ ನೀವೇನಾದರೂ ಮಾಡಿದರೆ ಇಡೀ ರಾಜ್ಯದ ಚುನಾವಣೆ ಮೇಲೆ, 28ರ ರಾಜ್ಯದ ಚುನಾವಣೆ ಮೇಲೆ ಗಂಭೀರವಾದಂಥ ಪರಿಣಾಮ ಬೀರುತ್ತೆ. ಅದರ ಹೊಣೆ ನಿಮ್ಮ ಮೇಲೆ ಬರುತ್ತೆ. ಅದಕ್ಕೆ ಪ್ರಾರಂಭ ನಾಂದಿ ದಾವಣಗೆರೆ ದಕ್ಷಿಣ ಚುನಾವಣೆ. ಓಕೆ ಸ್ನೇಹಿತರೆ, ನೀವು 15-20 ದಿವಸ ದಾವಣಗೆರೆಯಲ್ಲಿ ಕ್ಯಾಂಪ್ ಮಾಡಿದ್ರಿ. ಜಸ್ಟ್ 2 ತಾಸು ಬಂದೋಗಿದ್ದು ಜಮೀರ್ ಅಹಮದ್ ಖಾನ್ ಅವರು. ನೀವು ಕಳೆದೇ ಹೋಗ್ಬಿಟ್ರಿ. ಜನ ಜಮೀರ್ ಅಂತ ಕೂಗ್ತಾಯಿದ್ರು. ನಿಮ್ಮನ್ನು ಕೂಗಬಾರ್ದು ಅಂತ ನಾನು ಹೇಳಲ್ಲ, ಮತ್ತು ಕೂಗಲಿ ಅಂತ ನಾನು ಬಯಸಲ್ಲ. ಅಂದರೆ ಇವತ್ತು ನಿಮ್ಮಲ್ಲಿ ಅವರು ನಿಮ್ಮ ಕಮ್ಯುನಿಟಿಯಲ್ಲಿ ಮಾಸ್ ಲೀಡ್ರಾಗಿ ಡೆವಲಪ್ ಆಗಿಬಿಟ್ಟಿದ್ದಾರೆ, ಬೆಳೆದು ಬಿಟ್ಟಿದ್ದಾರೆ ಅವರು. ಜಾಫರ್ ಶರೀಫ್ರ ನಂತರ, ರೆಹಮಾನ್ ಖಾನ್ ಸಾಹೇಬ್ರ ನಂತರ, ಅಜೀಜ್ ಸೇಠ್ ಸಾಹೇಬ್ರ ನಂತರ ಇವತ್ತೇನಾದರೂ ಕರ್ನಾಟಕದಲ್ಲಿ ಇಡೀ ಮೈನಾರಿಟಿಗೆ, ನಾನೊಬ್ಬ ಔಟ್ಸೈಡರ್, ನಾನು ಗಮನಿಸ್ತಾ ಇದ್ದೀನಿ, ಏನಾದರೂ ಇವತ್ತು ಮೈನಾರಿಟಿ ಲೀಡ್ರ್ ಆಗ್ತಕ್ಕಂಥ ಒಂದು ಶಕ್ತಿ ಆ ಥರ ದಿಕ್ಕಿನಲ್ಲಿ ಏನಾದರೂ ನಡೀತಿದ್ರೆ ಅದು ಜಮೀರ್ ಅವರು ಅಂತ ನನಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದನ್ನು ನೀವು ಕೂಡ ಗುರುತಿಸ್ಬೇಕು. ಪಕ್ಷ ಗುರುತಿಸಿದೆ, ನೀವು ಗುರುತಿಸ್ಬೇಕು. ನೀವು ನಾಳೆ ಏನೋ ನೀವು ಮಂತ್ರಿ ಆಗ್ರಿಯಪ್ಪ, ನನ್ನ ಸಮಸ್ಯೆ ಇಲ್ಲ. ಇದರಿಂದ ನಿಮಗೇನಾದ್ರು ಮಂತ್ರಿ ಸ್ಥಾನ ಸಿಗೋದಾದ್ರೆ ಖಂಡಿತ ಐ ಆಮ್ ವೆಲ್ಕಮ್ ಆಗಿ, ನಮ್ದು ಏನು ತೊಂದರೆ ಇಲ್ಲ. ಆದರೆ ಕಮ್ಯುನಿಟಿಯನ್ನು ಬಲಿ ಕೊಟ್ಟು ಮಂತ್ರಿ ಆಗ್ತಕ್ಕಂಥ ಕೆಲಸ ಮಾಡಬೇಡಿ. ಒಂದು ಕಮ್ಯುನಿಟಿಯನ್ನು ಬಲಿ ಕೊಟ್ಟು ನೀವು ಸಾದಿಕ್ ಅವ್ರನ್ನ ನೀವು ತೆಗ್ಸೋಕೆ ಬಂದ್ರಿ, ಓಕೆ, ತೊಂದರೆ ಇಲ್ಲ. 2 ದಿವಸ ಮುಂಚೆ ಎಲೆಕ್ಷನ್ ಇದೆ, ಒಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಮನೆಗೆ ಹೋಗಿ ಅವ್ರು ಗಲಾಟೆ ಮಾಡ್ತಾರೆ. ಓಕೆ, ನೀವೇನು ಹೇಳೋದಿಲ್ಲ. ಅವ್ರ ಮನೆಗೆ ಹೋಗಿ ನುಗ್ಗಿ ಗಲಾಟೆ ಮಾಡ್ತಾರೆ ಕೆಲವರೆಲ್ಲ ಹೋಗ್ಬಿಟ್ಟು. ಅದ್ರ ಬಗ್ಗೆನೂ ನೀವೇನು ಹೇಳೋದಿಲ್ಲ. ಇವೆಲ್ಲವೂ ಕೂಡ ಜನ ಗಮನಿಸ್ತಿದ್ದಾರೆ. ಈ ಗಮನಿಸಿರ್ತಕ್ಕಂಥ ಜನ ಏನಿದ್ದಾರೆ, ಅತಿ ಹೆಚ್ಚು ಐಂದವರ್ಗ ಇರತಕ್ಕಂಥ ದಾವಣಗೆರೆ ದಕ್ಷಿಣ ಕ್ಷೇತ್ರ ಭಾಳ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾಯಿತ್ತು. ಮತದಾರರು ಇವತ್ತು ಭಾಳ ಮೆಚ್ಚುರ್ಡಿದ್ದಾರೆ ರೀ. ನಿಮ್ಮ ಮಾತು ಕೇಳಲ್ಲ, ನನ್ನ ಮಾತು ಕೇಳಲ್ಲ. ನಾನೆಲ್ಲೋ ಟಿ ವಿಯಲ್ಲಿ ಕೂತು ಭಾಷಣ ಮಾಡಿದರೆ, ನೀವೆಲ್ಲೋ ಮಾತಾಡಿದ್ರೆ ಭಾಷಣ ಕೇಳಲ್ಲ. ಜನಕ್ಕೆ ಅವ್ರದ್ದೇ ಅಂತ ಒಂದು ಜಡ್ಜ್ಮೆಂಟ್ ಇದೆ, ಒಂದು ನೆರೇಟಿವ್ ಕ್ರಿಯೇಟ್ ಆಗಿಬಿಡ್ತು. ದಾವಣಗೆರೆ ದಕ್ಷಿಣ ಅಹಿಂದ ಅಥವಾ ಮೈನಾರಿಟಿ ಕ್ಷೇತ್ರ, ಅದು ನೀವಲ್ಲಿ ನಿಮಗೆ ಕೊಟ್ಟಿಲ್ಲ, ನಮಗೆ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಜನಗಳ ಮನಸ್ಸಿನಲ್ಲಿ ಹೋಗ್ಬಿಡ್ತು. ನೀವ್ಯಾರೂ ಏನು ಮಾಡೋಕ್ಕಲ್ಲ. ಅದಕ್ಕೆ ಪುಷ್ಟಿ ಕೊಟ್ಟು ಜಮೀರ್ ಅವರು, ಜಬ್ಬಾರ್ ಅವರು ಇಲ್ಲಿ ಮೈನಾರಿಟಿ ಕೊಡಿ, ಮೈನಾರಿಟಿ ಇಲ್ಲ ಅಂತಂದ್ರೆ ಅಹಿಂದ ಕೊಡಿ, ಇಲ್ಲ ಲಿಂಗಾಯತರು ಕೊಡಿ ಅಂತ ಯಾಕೆ ಹೇಳಿದರು ಅಂದರೆ, ಅದು ಜನಗಳ ಭಾವನೆ ಆಗಿತ್ತು. ಆ ಭಾವನೆಯನ್ನು ಹೇಳಿದ್ರು, ಅದನ್ನು ಅರ್ಥ ಮಾಡ್ಕೊಳ್ಳೋದ್ರೆ ನೀವು ಫೇಲ್ ಆದ್ರಿ. ಹಾಗಾಗಿ ನೀವು ಎಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ ಅಂತಂದರೆ, ಎಲ್ಲಿ ಮಿಸ್ ಆಗ್ತಾಯಿದೆ ಅನ್ನೋದನ್ನು ಬಿಟ್ಟು ನಿಮಗೇನು ಮಿಸ್ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀರಿ. ನಿಮಗೆ ಮಿಸ್ ಆಗೋದು ಅದು ಸೆಲ್ಫ್, ಇಲ್ಲಿ ಬೇರೆ ಮಿಸ್ ಆಗ್ತಾ ಇರೋದು ಸಮಾಜ. ನೀವು ಸಮಾಜವನ್ನು ಮಿಸ್ ಮಾಡ್ಕೊತಾ ಇದ್ದೀರಿ, ನಿಮಗೆ ಆಗ್ತಕ್ಕಂಥ ಮಿಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀರಿ. ಇದನ್ನು ನೀವು ಗಮನಿಸಬೇಕು. ಇದು ನಾನು ನಿಮಗೆ ಭಾಳ ಆತ್ಮೀಯರಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಇದು ನನ್ನ ಅಡ್ವೈಸ್ ಅಲ್ಲ, ಇದು ನನ್ನ ಸಲಹೆ ಅಲ್ಲ, ಇದು ನಾನು ನಿಮಗೆ ಏನು ಅಧಿಕಾರಿತವಾಗಿ ನಾನು ಹೇಳಲ್ಲ, ಇದು ನನ್ನ ಮನವಿ. ದಯಮಾಡಿ ಇದನ್ನು ಮಾಡಿ. ಭಾಳ ಕೆಳಗಿರ್ತಕ್ಕಂಥ ಕೂಲಿ ಮಾಡಿ ಬರ್ತಕ್ಕಂಥ ಆ ಜನಗಳಿಗೆ, ಆ ವರ್ಗಕ್ಕೆ ಅನ್ಯಾಯ ಮಾಡಬೇಡಿ. ಆ ಜನ ಇವತ್ತು ನಿಮ್ಮ ಜೊತೆಗಿರ್ತಾರೆ, ನಾಳೆನೂ ಇರ್ತಾರೆ. ಆ ದಿಕ್ಕಿನಲ್ಲಿ ಒಂದು ಲೀಡರ್ಶಿಪ್ಪನ್ನು ಬೆಳೆಸ್ಬೇಕಂತ ಕರ್ತವ್ಯ ನಿಮ್ಮ ಮೇಲಿದೆ. ಆ ಕೆಲಸವನ್ನು ನೀವು ಮಾಡಿ ಅಂತಕ್ಕಂಥ ಮನವಿಯನ್ನು ನಾನು ನಿಮಗೆ ಮಾಡ್ಕೊತಾ ಇದ್ದೀನಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.